ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂತ ಒರಿಜಿನಲ್ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡ್ತಿದೀವಿ. ಸೊ ಒರಿಜಿನಲ್ ಒಳಗೆ ಕೇಳಿರ್ತಕ್ಕಂತ ಮ್ಯಾಥ್ಸ್ ಕ್ವಶನ್ ಪೇಪರ್ ನ ನಾವು ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಕ್ವಶನ್ ನಿಮಗೆ ಇವಾಗ ಕಾಣಿಸ್ತಾ ಐತಿ, ನೋಡ್ಬೋದು. ಸೊ ಏನದಪ್ಪ ಕ್ವಶನ್? ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದುಕೊಂಡು ಸಂದೀಪ್ ಕುಂಬಾರ್ ಅಂತಕ್ಕಂಥ ವ್ಯಕ್ತಿ ಪ್ಯಾರಾ ಕಮಾಂಡೋ ಆಗಿ ಸೆಲೆಕ್ಷನ್ ಆಗಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ನಂಬರ್ಗೆ ಸಂಪರ್ಕಿಸಬಹುದು. ಓಕೆ, ನೆಕ್ಸ್ಟ್ ನೋಡೋಣ ಕ್ವಶನ್ ಇದೆ. ಫೈಂಡ್ ದ ಸಿಂಪಲ್, ಫೈಂಡ್ ದ ಸಮ್, ಫೈಂಡ್ ದಿ ಸಮ್ which will earn a simple interest of rupees 126 in 2 years at 14% per annum. ಸಮ್ ಅಂದ್ರೆ ಏನ್ ಕಂಡಿಬೇಕು? ನಾವು ಪ್ರಿನ್ಸಿಪಲ್ ಕಂಡಿಬೇಕು. ಏನ್ ಕಂಡಿಬೇಕು? ಪ್ರಿನ್ಸಿಪಲ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ? ಸರಳ ಬಡ್ಡಿ. ಸೊ ಸರಳ ಬಡ್ಡಿ ಎಷ್ಟು ಜಮಾ ಆಗೈತೆ ನಮ್ಗ? SI 126. ಎಷ್ಟು ಜಮಾ ಆಗೈತ್ರಿ? 126. ಎಷ್ಟು ವರ್ಷಕ್ರಿ? 2 ವರ್ಷ. ಟೈಮಿಂಗ್ ಎಷ್ಟ್ರಿ? 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ? ಬಡ್ಡಿಯ ದರ ಎಷ್ಟದ ರೀ? 14%. ಎಷ್ಟ್ರಿ? 14%. ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಹೇಳಿ ಹೋಗ್ತಾನ. ಸೊ ಬೇಸಿಕ್ ಹೇಳೋಕ್ಕಿಂತ ಮುಂಚೆ ಸೊ ಇದ್ರ ಫಾರ್ಮುಲಾ ಏನ್ ಬರ್ತೈತಿ? ಪ್ರಿನ್ಸಿಪಲ್ ಕಂಡುಹಿಡಿಬೇಕಾಗಿತ್ತಂದ್ರ SI is equal to PTR upon 100. SI is equal to PTR upon 100. ಇದೊಂದು ಫಾರ್ಮುಲಾ ಬರ್ತದ. ಸೊ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನಾವು ಲೆಕ್ಕ ಬಿಡಿಸಬಹುದು. ವಿತೌಟ್ ಫಾರ್ಮುಲಾನು ಲೆಕ್ಕ ಬಿಡಿಸಬಹುದು. ನಾ ಇವತ್ತಿನ ದಿನ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಬಂದ್ರೆ ಅದಕ್ಕೆ ನಾವು ಆನ್ಸರ್ ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ನ ಕ್ಲಿಯರೆನ್ಸ್ ಮಾಡ್ಕೊಡ್ತೀನಿ ಈ ಒಂದು ವಿಡಿಯೋದಾಗ. ಸೊ ನಮಗ ಲೆಕ್ಕ ಬಿಡಿಸೋಕ್ಕಿಂತ ಅನ್ನೋದನ್ನ ನಮಗ ಪ್ರಿನ್ಸಿಪಲ್ ಅಂದ್ರೆ ಏನ್ ಗೊತ್ತಿರ್ಬೇಕು. ಏನ್ರಿ ಪ್ರಿನ್ಸಿಪಲ್ ಅಂದ್ರೆ ಏನ? ಅಸಲು. ಪ್ರಿನ್ಸಿಪಲ್ ಅಂದ್ರೆ ಏನ್ರಿ? ಅಸಲು. ನೆಕ್ಸ್ಟ್ ರೇಟ್ ಅಂದ್ರೆ ಏನ್ರಿ? ದರ. ರೇಟ್ ಅಂದ್ರೆ ಏನ್ರಿ? ದರ. ಟಿ ಅಂದ್ರೆ ಏನ? ಟೈಮ್. ಟೈಮ್ ಅಂದ್ರೆ ಏನ್ರಿ? ಅವಧಿ. ಎಷ್ಟು ವರ್ಷಕ್ಕ? ಅವಧಿ ಎಷ್ಟು ವರ್ಷಕ್ಕ? ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ SI. SI ಅಂದ್ರೆ ಏನ್ರಿ? ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನಂತೀವಿ? ಸರಳ ಬಡ್ಡಿ. ಇನ್ನೊಂದು ಎ ಬರ್ತದ ಅಮೌಂಟ್. ಅಮೌಂಟ್ ಅಂದ್ರೆ ಏನ್ರಿ? ಮೊತ್ತ. ಅಮೌಂಟ್ ಅಂದ್ರೆ ಏನ್ರಿ? ಮೊತ್ತ ಆಗಿರ್ತದೆ. ಯಾವುದಕ್ಕ ಪ್ರಿನ್ಸಿಪಲ್ ಅಂತೀವಿ, ಯಾವುದಕ್ಕ ರೇಟ್ ಅಂತೀವಿ, ಯಾವುದಕ್ಕ ಟೈಮ್ ಅಂತೀವಿ, ಯಾವುದಕ್ಕ SI ಅಂತೀವಿ, ಯಾವುದಕ್ಕ ಅಮೌಂಟ್ ಅಂತೀವಿ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸಂದೀಪ್ ಅಂತಕ್ಕಂಥ ವ್ಯಕ್ತಿ ನಮ್ಮ ಸಂಸ್ಥೆ ಒಳಗೆ ತರಬೇತಿಯನ್ನ ಪಡೆದುಕೊಂಡು ಪ್ಯಾರಾ ಕಮಾಂಡೋ ಆಗಿದ್ದಾನೆ. ಸೊ ಅವ ನಮ್ಮ ವ್ಯಕ್ತಿ ಅಂತಕ್ಕಂಥ ವ್ಯಕ್ತಿ ಸಂದೀಪ್ ಅಂತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಕೋಚಿಂಗ್ ಬರ್ಬೇಕಾಗಿತ್ತು. ಬಹಳ ಅಂದ್ರೆ ಬಹಳ ಬಡವಿದ್ದ. ಸೊ ಅವನ ಹತ್ರ ಅಮೌಂಟ್ ಇದ್ರಕ್ಕಿಲ್ಲ. ಅವ್ರ ಊರು ಗೌಡನ ಹತ್ರ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು 10,000 ರೂಪಾಯಿ ಕೊಡ್ರಿ, ನಾ ಆರ್ಮಿ ಕೋಚಿಂಗ್ ಹೋಗೋದನ್ನ ತೀಸ್ಕೋತಾನೆ. ಏನ್ ಮಾಡ್ತಾನು? ಆ ಊರಿನ ಗೌಡನ ಹತ್ರ ಹೋಗಿ 10,000 ರೂಪಾಯಿ ಕೊಡ್ರಿ, ನಾ ಆರ್ಮಿ ಕೋಚಿಂಗ್ ಹೋಗೋದನ್ನ ಅಂತ ಹೇಳ್ತಾನೆ. ಸೊ ಆ ಊರಿನ ಗೌಡ ಏನಂತಾನಪ್ಪ, 10,000 ರೂಪಾಯಿ ತಗೋ, ಯಾವಾಗ ಕೊಡ್ತೀನಿ ಅಂತ ಕೇಳ್ತಾನೆ. ಸೊ ನಾವು ಇವಾಗ ಹೋದಂದ್ರೆ 1 ವರ್ಷಕ್ಕೆ ನೌಕರಿ ಆಗ್ತೈತಿ, ನಂದು ಪಗಾರ ಬರ್ಬೇಕಾದ್ರೆ 2 ವರ್ಷ ಆಗ್ತೈತಿ, 2 ವರ್ಷ ಬಿಟ್ಟು ಕೊಡ್ತೀನಿ ಅಂತಾನು. ಏನಂತಾನು? 2 ವರ್ಷ ಬಿಟ್ಟು ಕೊಡ್ತೀನಿ 10,000 ರೂಪಾಯಿ. ಗೌಡ ಏನ್ ಮಾಡ್ತಾನು? 10,000 ರೂಪಾಯಿ ಕೊಡ್ತಾನು. ಗೌಡ ರೊಕ್ಕ ಕೊಡೋ ಮುಂದೆ ಯಾವಾಗ ಕೊಡ್ತೀಪ ಸಂದೀಪ್ ಅಂದಾಗ, ನಾ ಇವಾಗ ಕೋಚಿಂಗ್ ಹೋದ್ರೆ ನಂದು 1 ವರ್ಷದಾಗ ನೌಕರಿ ಆಗ್ತೈತಿ, ನೌಕರಿ ಆಗಿ ಪಗಾರ ಬರ್ಬೇಕಾದ್ರೆ ಗೌಡ್ರಿ 2 ವರ್ಷ ಟೈಮ್ ಬೇಕ್ರಿ ಅಂತಾನು. ಸೊ ಅದಕ್ಕೆ ನಾವೇನಂತೀವಿ? ಟೈಮ್ ಎಷ್ಟು? 2 ವರ್ಷ. ಗೌಡನ್ ನಮ್ಮ ಮಾಮ ಇರುದಿಲ್ಲ, ಹಂಗ ರೊಕ್ಕ ಕೊಡೋದಿಲ್ಲ. ಸೊ ಗೌಡ ರೊಕ್ಕ ಕೊಡ್ಬೇಕಾದ್ರೆ ಏನಂತಾನಪ್ಪ ಅಂದ್ರೆ ಗೌಡ ಅದಕ್ಕೆ ಏನ್ ಮಾಡ್ತಾನು? ಒಂದ್ ಸ್ವಲ್ಪ ಏನಾದ್ರು ಹಾಕಿ ಕೊಡ್ಬೇಕಪ್ಪ ಬಡ್ಡಿ ಅಂತ. ಸೊ ಬಡ್ಡಿ ಹೆಂಗ್ ಕೊಡ್ಬೇಕ್ರಿ ಗೌಡ್ರ ಅಂತ ಕೇಳಿದಾಗ 2% ಅಂತಾನ. ಹೆಂಗಂತಂದ್ರಿ? 2%. 2% ಅಂದ್ರೆ ಏನಾಗ್ತದೆ? ರೇಟ್ ಆಗ್ತದೆ. 2% ಅರ್ಥ ಏನಂದ್ರ 1 ವರ್ಷಕ್ಕ 100 ರೂಪಾಯಿಗೆ ಏನ್ ಕೊಡ್ಬೇಕ್ರಿ? 2 ರೂಪಾಯಿ ಸೇರ್ಸಿ ಕೊಡ್ಬೇಕು. ಏನ್ ಕೊಡ್ಬೇಕು? 1 ವರ್ಷಕ್ಕ 100 ರೂಪಾಯಿ ಏನ್ ಮಾಡ್ಬೇಕ್ರಿ? 100ಕ್ಕ 2 ರೂಪಾಯಿ ಹೈಕ್ ಕೊಡ್ಬೇಕು. ಅದಕ್ಕೆ ನಾವೇನಂತೀವಿ? 2% ಅಂತೀವಿ. ಸೊ ಇದ್ರೊಳಗೆ ಇನ್ನೊಂದು ಟರ್ಮ್ ಬರ್ತೈತಿ. 1 ವರ್ಷಕ್ಕ ಅದಕ್ಕೆ ಎಷ್ಟು ಬಡ್ಡಿ ಕೊಡ್ತಿಲ್ಲ. 1 ವರ್ಷಕ್ಕೆ ನಾವೇನ್ ಮಾಡ್ತೇವೆ? ಬಡ್ಡಿ ಕೊಡ್ತೇವೆ. 10,000 ರೂಪಾಯಿಗೆ 2 ವರ್ಷದಂಗ ಟೈಮ್ ಕೇಳಿರ್ತು, ಅದನ್ನ 1 ವರ್ಷದ ಬಡ್ಡಿ ಲೆಕ್ಕ ಮಾಡ್ತಿಲ್ಲ. ಅದಕ್ಕೆ ಏನಂತೀವಿ? ಸಿಂಪಲ್ ಇಂಟ್ರೆಸ್ಟ್ ಅಂತೀವಿ. ಏನಂತೀವಿ? ಸಿಂಪಲ್ ಇಂಟ್ರೆಸ್ಟ್. ಅದೇ ರೀತಿಯಾಗಿ ಅಮೌಂಟ್ ಅಂದ್ರೆ ಏನಾಕೈತಿ ಅಂದ್ರೆ ಗೌಡ್ ಕೊಟ್ಟಿರ್ತಕ್ಕಂಥ ಅಸಲು ಎಷ್ಟೈತ್ರಿ? 10,000 ರೂಪಾಯಿ. 2 ವರ್ಷಕ್ಕೆ ಬಡ್ಡಿ ಮತ್ತ ಅಸಲನ್ನ ಕೂಡಿಸ್ಕೊಡೋಕ್ ನಾವೇನಂತೀವಿ? ಅಸಲ್ ಅಂತೀವಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಸಂದೀಪ ಕೋಚಿಂಗ್ ಬರ್ಬೇಕಾದ್ರೆ 10,000 ರೂಪಾಯಿ ಸಾಲ ಯಾರ ತಕ್ಕ ಇಸ್ಕೊಂಡಿದ್ದ? ಗೌಡನ್ ಕಡೆ ಇಸ್ಕೊಂಡಿದ್ದ.
ಟೈಮಿಂಗ್ ಎಷ್ಟು ಕೇಳಿದ್ರಿ 2 ವರ್ಷ ಕೇಳಿದ್ದ. ಸೊ ಅದಕ್ಕೆ ಗೌಡ್ ಎಷ್ಟು ಪರ್ಸೆಂಟ್ ಹೇಳಿದ್ದ 2% ಹೇಳಿದ್ದ. ಇದಕ್ಕೆ ಏನಂತೀವಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತೀವಿ. ಸೊ ಅಮೌಂಟ್ ಅಂದ್ರೆ ಏನು ಗೌಡ್ ಕೊಟ್ಟಿರ್ತಕ್ಕಂತ ರೊಕ್ಕಕ್ಕ ಏನ್ ಮಾಡ್ಬೇಕು ಬಡ್ಡಿಯನ್ನ ಸೇರ್ಸಿ ಕೊಡ್ಬೇಕು. ಅದಕ್ಕೆ ನಾವೇನಂತೀವಿ ಅಸಲ್ ಅಂತೀವಿ. ಸೊ ಈ ರೀತಿಯಾಗಿ ಬರ್ತದ. ಸೊ ಕ್ಲಿಯರ್ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಾಯ್ಸ್ ಕ್ಲಿಯರಿಟಿ ಇತ್ತಂದ್ರೆ ಕಮೆಂಟ್ ಮಾಡಕ ಎಸ್ ಅಂತ ಹೇಳಿ. ಸೊ ಇವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರ ಮಿಸ್ ಮಾಡಿದ್ರೆ ಪ್ರತಿಯೊಂದು ಜಾಗದಾಗು ಈ ಒಂದು ವಿಡಿಯೋನ ಶೇರ್ ಮಾಡ್ಬೇಕು. ಇನ್ಸ್ಟಾಗ್ರಾಮ್ದಾಗ ಆಗಿರ್ಬೇಕು, ವಾಟ್ಸ್ಆಪ್ದಾಗ ಆಗಿರ್ಬೋದು, ನಿಮಗೆ ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲ ಆ ಒಂದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಾಗ ಈ ಒಂದು ವಿಡಿಯೋದ ಲಿಂಕ್ ಶೇರ್ ಮಾಡ್ಬೇಕು. ಅಗ್ನಿವೀರ ಅಂತಕ್ಕಂಥ ಜಾಬ್ ತಯಾರಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಈ ಒಂದು ವಿಡಿಯೋ ಹೋಗಿ ಮುಟ್ಟೋತನೂ ನಿಮ್ಗೆ ಶೇರ್ ಮಾಡ್ಬೇಕು. ನೀವು ಶೇರ್ ಮಾಡೋದ್ರಿಂದ ವಿಡಿಯೋಸ್ ಎಷ್ಟು ಫ್ಯೂಸ್ ಆಗ್ತೈತಿ ಅಷ್ಟು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ ಒಂಥರ ಎನರ್ಜಿ ಬಂದಂಗ ಆಗ್ತದೆ. ಓಕೆ ಸರಿ, ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿದ್ರೆ ಈಗ ಆನ್ಸರ್ ನ ಬಿಡಿಸೋಣ. ಸೊ ಫಾರ್ಮುಲಾ ಏನದಪ್ಪ SI is equal to PTR upon 100. ಸೊ ಇಲ್ಲಿ ನಮಗೆ ಸರಳ ಬಡ್ಡಿ ಎಷ್ಟು ಆಗತೈತ್ರಿ 126. ಅಸಲ ಕೊಟ್ಟಿಲ್ಲ, ಅದನ್ನ ನಾವ ಕಂಡಿಡಿಬೇಕು. ಕಂಡಿಡಿದ್ರೆ ಹಂಗ ಬರೆಯೋದು. ಟೈಮಿಂಗ್ ಎಷ್ಟೈತ್ರಿ 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಷ್ಟೈತಿ 14%. ಬಾಗಿಲೆ ಸೂತ್ರ ಒಳಗ 100 ಐತಿ, 100 ಬರ್ಕೊಳ್ಳಿ. ಕ್ವಶನ್ ಕೊಟ್ಟಾರ ಫೈಂಡ್ ದಿ ಸಮ್. ಸಮ್ ಅಂದ್ರೆ ಏನ್ ಕಂಡಿಡಿಬೇಕು ಪ್ರಿನ್ಸಿಪಲ್ ಕಂಡಿಡಿಬೇಕು. ವಿಚ್ ವಿಲ್ ಆರ್ನ್ ಸಿಂಪಲ್ ಇಂಟ್ರೆಸ್ಟ್. ನಮ್ಗೆ ಏನ್ ಬರೈತಿ ಸರಳ ಬಡ್ಡಿ ಎಷ್ಟು ಚೆನ್ನಾಗೈತಿ 126. ಎಷ್ಟು ವರ್ಷಕ್ಕ 2 ವರ್ಷಕ್ಕ. ಹೆಂಗ ಎಷ್ಟು ಪರ್ಸೆಂಟ್ ಬಂದ 14%. ಇಷ್ಟ ಬರೋ ಮುಗೀತು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡಿಬೇಕು. ಸೊ ಕಡ್ತಾ ಹೊಡಿನ. ಸೊ ಇದಿಲ್ಲಿ ಭಾಗಾಕಾರ ಐತಿ, ಇಲ್ಲೇ ಕಡ್ತಾ ಹೊಡಿರಿ. 2 ಒಂದ್ಲೆ 250. ನೆಕ್ಸ್ಟ್ 2 ಏಳ್ಲೆ 14, 2 ಎಷ್ಟಲೇ 225. 2 ಎಷ್ಟಲೇ 225. ಸೊ ಇದು 7 ಅನ್ನೋದು ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾಕೈತ್ರಿ ಭಾಗಾಕಾರ. ಸೊ ಇಲ್ಲೆಲ್ಲರಿ ಕಡ್ತಾ ಹೋಗ್ತೈತಿ ನೋಡ್ರಿ. ಸೊ ಕಡ್ತಾ ಹೋಗ್ತಂದ್ರೆ ಕಡ್ತಾ ಹೊಡೆದು ಬಿಡೋಣ. ಸೊ 7 ಒಂದ್ಲೆ ಎಷ್ಟು ಉಳಿತ್ರಿ ಇಲ್ಲಿ 5 ಉಳಿತು. 7 ಎಂಟ್ಲೆ ಎಷ್ಟ್ರಿ 56. ಸೊ ಈ ಕಡೆ ಎಷ್ಟು ಉಳಿತು 18 ಉಳಿತು. ಸೊ 25 ಅನ್ನೋದು ಏನೈತಿ ಭಾಗಾಕಾರ ಐತಿ. ಈ ಕಡೆ ಬಂದ್ರೆ ಏನಕ್ಕೈತಿ ಗುಣಾಕಾರ ಆಗ್ತೈತಿ. ಸೊ ಇನ್ನೇನು ಐತ್ರಿ ಪಿ ಉಳಿತು. ನಮ್ಗೆ ಇವೆರಡೂ ಗುಣಾಕಾರ ಮಾಡ್ರಿ ಏನ್ ಸಿಕ್ತೈತಿ ಪ್ರಿನ್ಸಿಪಲ್ ಸಿಕ್ತೈತಿ. ಏನ್ ಸಿಕ್ತೈತಿ ಪ್ರಿನ್ಸಿಪಲ್ ಸಿಕ್ತೈತಿ. 25 ಎಂಟ್ಲೆ ನಿಮ್ಗೆಲ್ಲ ಬರ್ತೈತಿ. 25 ಎಂಟ್ಲೆ ಎಷ್ಟ್ರಿ 200. 0 ಬರೀರಿ, 20 ಕೈಲ ಕೊಡ್ರಿ. 25 25 ಪ್ಲಸ್ 20 ಎಷ್ಟ್ ಆಗ್ತೈತಿ 45 ಆಗ್ತೈತಿ. ಸೊ ಆನ್ಸರ್ ಎಷ್ಟು ಬಂತು 450. ಮಿಸ್ ಮಾಡಿದ್ರೆ ಇದನ್ನೊಂದು ಇಷ್ಟು ಸ್ಕ್ರೀನ್ ಶಾಟ್ ತಗೊಂಡ್ಬಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಬೇಸಿಕ್ ಕ್ವಶನ್ ಬಂದ್ರೆ SI is equal to PTR upon 100 ಫಾರ್ಮುಲಾ ಮ್ಯಾಗಿಂದ ಯಾವುದೇ ಲೆಕ್ಕ ಬಂದ್ರು ನೀವು ಈ ರೀತಿಯಾಗಿ ಈಸಿಯಾಗಿ ಬಿಡಿಸಬಹುದು ಅಂತಕ್ಕಂತ ಒಂದು ವಿಶ್ವಾಸವನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ವಿಡಿಯೋ ನೀವು ಲೈಕ್ ಮಾಡ್ಬೇಕು. ಯಾಕಂದ್ರೆ ಲೆಕ್ಕ ತಿಳಿದೈತಿ ನಂಗೆ ಗೊತ್ತಾಗ್ತೈತಿ. ಲೈಕ್ ಮಾಡ್ರಿ. ಎಸ್ ಓಕೆ ತಿಳಿದೈತಿಲ್ಲ. ಎಸ್ ಎಸ್ ಓಕೆ ಎಸ್ ಸರ್. ಹೌದು ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ನೆಕ್ಸ್ಟ್ ಕ್ವಶನ್. ಅದೇ ರೀತಿಯಾಗಿ ಲಕ್ಷ್ಮಣ್ ಮುಗುಳ್ಕೋಡು ಕೂಡ ನಮ್ಮಲ್ಲಿ ಫಾರಾ ಕಮಾಂಡ್ ಆಗಿ ಸೆಲೆಕ್ಷನ್ ಆಗಿದ್ದಾನೆ. ಸೊ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೈತಿ ಅಗ್ನಿವೀರದ. ಸೊ ನಿಮ್ದು ಒಂದು ನೆಕ್ಸ್ಟ್ ಫೋಟೋ ನಿಮ್ದು ಕೂಡ ಇಲ್ಲಿ ನಾನು ಇರ್ತೀನಿ. ಇಲ್ಲಿ ಪ್ಯಾರಾ ಕಮಾಂಡ್ ಅಂತ ಹೆಸರು ಬರ್ದೈತಾರೆ. ನಿಮ್ ಹೆಸರು ಇಲ್ಲಿ ಬರಬೇಕು, ನಿಮ್ ಫೋಟೋನು ಇಲ್ಲಿ ಬರ್ಬೇಕಾಗಿತ್ತಂದ್ರೆ ಇವತ್ತೇ ನಮ್ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾ ಏನ್ ಹೇಳ್ತಿಲ್ಲ ಪ್ಯಾರಾ ಕಮಾಂಡ್ ನಾರ್ಮಲ್ ಆಗಿ ಅಗ್ನಿವೀರ ಸೆಲೆಕ್ಷನ್ ಎಲ್ಲರೂ ಮಾಡ್ತಾರೆ. ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ಯಾರಾ ಕಮಾಂಡ್ ಆಗಿ ಸೆಲೆಕ್ಷನ್ ಮಾಡ್ತೀನಿ. ಪ್ಯಾರಾ ಕಮಾಂಡ್ ಆಗಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಒಳಗು ಹೈ ಸ್ಕೋರ್ ಇರಬೇಕು. ಎಕ್ಸಾಮ್ ಒಳಗು ಏನಿರ್ಬೇಕ್ರಿ ಹೈ ಸ್ಕೋರ್ ಇರಬೇಕು. ಫಿಸಿಕಲ್ ಒಳಗು ಎಕ್ಸಲೆಂಟ್ ರನ್ನಿಂಗ್ ಪಾಸ್ ಆಗ್ಬೇಕು. ಸೊ ಅಂತ ಏಕೈಕ ಸಂಸ್ಥೆ ಎರಡೂ ಬ್ಯಾಲೆನ್ಸ್ ಮಾಡತಕ್ಕಂತ ಸಂಸ್ಥೆ. ಎಕ್ಸಾಮ್ ಪ್ರಿಪರೇಷನ್ ಎಷ್ಟು ಕೊಡ್ತೀವೋ ಅಷ್ಟೇ ಒಂದು ಫಿಸಿಕಲ್ ಪ್ರಿಪರೇಷನ್ ಕೊಡ್ತಕ್ಕಂತ ಕರ್ನಾಟಕದ ಏಕೈಕ ಸಂಸ್ಥೆ ಯಾವ್ದಾದ್ರು ಐತಂದ್ರೆ ಅದು ನಮ್ಮ ಸಂಸ್ಥೆನ. ಅದ್ರೊಳಗೆ ಒಂದು ಫೆಸಿಲಿಟಿ ಇದೆ. ನಮ್ಮ ಸಂಸ್ಥೆ ಒಳಗೆ ಗ್ರೌಂಡ್ ಮತ್ತು ಇನ್ಸ್ಟಿಟ್ಯೂಟ್ ಎರಡು ಒಂದೇ ಕಡೆ ಇದೆ. ಗ್ರೌಂಡ್ ಒಂದ್ ಕಡೆ, ಬೇರೆ ಕಡೆ ರನ್ನಿಂಗ್ ಹೋಗೋದು ಏನಿಲ್ಲ. ಗ್ರೌಂಡ್ ಎಲ್ಲಿದೆ ಅಲ್ಲೇ ಇನ್ಸ್ಟಿಟ್ಯೂಟ್ ಅದ. ಓಕೆ. ನೆಕ್ಸ್ಟ್ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದುಕೊಂಡು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ರ್ಯಾಲಿ ಒಳಗ ಅಗ್ನಿವೀರ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ರ್ಯಾಲಿ ಒಳಗ ಸೆಲೆಕ್ಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಫಿಸಿಕಲ್ ಮತ್ತು ಎಕ್ಸಾಮ್ ನಮ್ ಕಡೆ ಬಂದ್ರೆ ಎರಡನ್ನೂ ಫಿಟ್ ಮಾಡಿಸ್ತೀವಿ. ಮೆಡಿಕಲ್ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡಿಸ್ತಕ್ಕಂಥ ಜವಾಬ್ದಾರಿ ನಮ್ದಿರ್ತದ. ನೋಡ್ಬೋದು. ಎಸ್ ಓಕೆ. ಕ್ವಶನ್ ಅದ ಇಲ್ಲಿ ಏನದ ಕ್ವಶನ್. ಕಂಪ್ಲೀಟ್ ದಿ ಸಿರೀಸ್ ಅಂತ ಕ್ವಶನ್ ಇದೆ. ಏನದ ಕಂಪ್ಲೀಟ್ ದಿ ಸಿರೀಸ್. ರೀಸನಿಂಗ್ ಒಳಗೆ ಬರ್ಬೇಕಿತ್ತು, ಆದ್ರೆ ಈ ಒಂದು ಶಿಫ್ಟ್ ಒಳಗ ಮ್ಯಾಥ್ಸ್ ಒಳಗ ಕ್ವಶನ್ ಕೇಳಿದರು. ಸೊ ನೋಡೋಣ
17th April ನಿನ್ನೆ ದಿನ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ದಿನ ಮಾಡ್ತಕ್ಕಂಥ ಮ್ಯಾಥ್ಸ್ 18th April ಒಳಗೆ ಫಸ್ಟ್ ಶಿಫ್ಟ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀನಿ. ಸೊ ಏನದ ಇಲ್ಲಿ 7 14 ಆಗಿದೆ, 28 ಆಗಿದೆ, 56 ಆಗಿದೆ. ನೆಕ್ಸ್ಟ್ ಯಾವ್ದು ಬರ್ತೈತಿ ಕೇಳಿದ್ರು. ಸೊ ಇದನ್ನ ಯಾವ ರೀತಿ ಬಿಡಿಸ್ಬೇಕು, ಯಾವ ಲಾಜಿಕ್ ನ ವಿಚಾರ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದ. ಏನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ನಾವು ಯಾವ ರೀತಿ ಬಿಡಿಸ್ತೇವೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟಲಿ ರೀ 7 2 14, ನೆಕ್ಸ್ಟ್ 7 4 28, 7 8 56, 7 8 56, 7 2 14, 14 2 28. ಸೊ ಹಿಂಗೂ ಮಾಡ್ಬೋದು. ಏನಾಗಿದೆ ಇಲ್ಲಿ 7 2 ಎಷ್ಟ್ರಿ 14, ಎಷ್ಟ್ರಿ ಕರೆಕ್ಟ್ ಆಗಿ ನೋಡ್ರಿ. 7 2 ಎಷ್ಟ್ರಿ 14, 14 2 ಎಷ್ಟ್ರಿ 28, 28 2 ಎಷ್ಟ್ರಿ 56, 56 2 ಈಗ ನೆಕ್ಸ್ಟ್ ಮಾಡ್ಬೇಕಾಗಿದ್ದೀನ 56 2 6 ಡಬಲ್ ಮಾಡ್ರೆ ಎಷ್ಟ್ರಿ 12, 5 ಡಬಲ್ ಮಾಡ್ರೆ ಎಷ್ಟ್ರಿ 10 ಪ್ಲಸ್ 1 ಎಷ್ಟ್ರಿ 112. ಆನ್ಸರ್ ಬಿ ಆಗಿರ್ತದೆ. ಎಸ್ ತೆಗಿತಾ? ಎಸ್ ಓಕೆ ಸರ್. ಓಕೆ ಏನ್ ಮಾಡಿದೀನಿ ನೋಡ್ರಿ. 7 2 14, 14 2 28, 28 2 56, 56 2 ಎಷ್ಟ್ರಿ 112. ಬಾಳ ಅಂದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಒಂದೊಂದು ಶಿಫ್ಟ್ ಒಳಗೆ ಬಂದಿರ್ತಾವ, ಒಂದೊಂದು ಶಿಫ್ಟ್ ಒಳಗೆ ಟಫ್ ಆಗಿರ್ತಕ್ಕಂಥ ಕ್ವಶನ್ ಬಂದಿರ್ತವೆ. ಅದೆಲ್ಲ ನಾರ್ಮಲೈಸೇಷನ್ ಆಗಿ ನಿಮ್ದು ಫೈನಲ್ ಮೆರಿಟ್ ನ ಅನೌನ್ಸ್ಮೆಂಟ್ ಮಾಡ್ತಿರ್ತಾರ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ಏನು, ಫೈಂಡ್ ದ ಏರಿಯಾ. ಏನ್ರಿ ಫೈಂಡ್ ದ ಏರಿಯಾ ಆಫ್ ಸರ್ಕಲ್ whose diameter is 14 centimeter. whose diameter is 14 centimeter. ಸರ್ಕಲ್ ಅಂದ್ರ ಹಿಂಗಿರ್ತೈತಿ, ನಿಮ್ಗೆಲ್ಲ ಗೊತ್ತೈತಿ. ಸೊ ಇದಕ್ಕೆ ಏನಂತೀವಿ ನಾವು, ಸರ್ಕಲ್ ಅಂತೀವಿ. ಸರ್ಕಲ್ ದ ಡಯಾಮೀಟರ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಅದನ್ನ ಡಯಾಮೀಟರ್ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಒಂದ್ ಸೆಕೆಂಡ್. ಡಯಾಮೀಟರ್ ಅಂದ್ರೆ ಏನ್ರಿ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದಕ್ಕೆ ಏನಂತೀವಿ? ಡಯಾಮೀಟರ್ ಅಂತೀವಿ. ಏನಂತೀವಿ ಇದಕ್ಕ? ಡಯಾಮೀಟರ್. ಸೊ ಡಯಾಮೀಟರ್ ಎಷ್ಟೈತ್ರಿ? 14 ಸೆಂಟಿಮೀಟರ್. ಎಷ್ಟದ? ಡಯಾಮೀಟರ್ ಎಷ್ಟದ ರೀ? 14 ಸೆಂಟಿಮೀಟರ್. ಡಯಾಮೀಟರ್ ಎಷ್ಟು ಕೊಟ್ಟಾರು? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಕಂಡಿಡಿದಾರು? ಏರಿಯಾ ಕಂಡಿಡಿದಾರ. ಏನ್ ಕಂಡಿಡಿದಾರಿ? ಏರಿಯಾ. ಸೊ ಏರಿಯಾ ಅಂದ್ರೆ ಏನಾಗಿರ್ತದಪ್ಪ ಇದ್ರ ಒಳಗಿಂದ ಒಳಗ. ಏರಿಯಾ ಅಂದ್ರೆ ಏನ್ರಿ? ಒಳಗಿಂದ ಒಳಗ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಒಂದ್ ಜಾಗವನ್ನ ಏನಂತೀವಿ? ಏರಿಯಾ ಅಂತೀವಿ. ಇದು ಒಳಗಿಂದ ಒಳಗೆ ಏನಿರ್ತೈತಿಲ್ಲ ಇದಕ್ಕೆ ಏನಂತೀವಿ ನಾವು? ಏರಿಯಾ ಅಂತೀವಿ. ಏರಿಯಾ ಅಂದ್ರೆ ಕನ್ನಡದಾಗ ಏನಂತೀವಪ್ಪ? ವಿಸ್ತೀರ್ಣ. ಏರಿಯಾ ಅಂದ್ರೆ ಕನ್ನಡದಾಗ ಏನಂತೀವಿ? ವಿಸ್ತೀರ್ಣ. ಸೊ ನಮ್ಗೀಗ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಅದರದ ಏರಿಯಾ ಕಂಡಿಡಿ ಅಂದರು. ಇನ್ನೊಂದ್ಸಲ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತೀನಿ. ಸೊ ಇದೊಂದು ವೃತ್ತ ಅದ, ಏರಿಯಾ ಅದ, ಸಾರಿ ಸರ್ಕಲ್ ಅದ. ಈ ತರದ ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಏರಿಯಾ ಕಂಡಿಡಿಬೇಕಾರ ತ್ರಿಜ್ಯ ಬೇಕು. ಸೊ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ನಾವೇನಂತೀವಿ? ತ್ರಿಜ್ಯ ಅಂತೀವಿ. ಏನಂತೀವಿ? ತ್ರಿಜ್ಯ ಅಥವಾ ರೇಡಿಯಸ್ ಅಂತೀವಿ. ಸೊ ರೇಡಿಯಸ್ ಯಾವಾಗ್ಲೂ ಡಯಾಮೀಟರ್ ಏನಿರ್ತೈತಿ? ಅರ್ಧ ಇರ್ತೈತಿ. ಅಥವಾ ರೇಡಿಯಸ್ ದ ಡಬಲ್ ಏನಿರ್ತೈತಿ? ಡಯಾಮೀಟರ್ ಇರ್ತದೆ. ಸೊ ಇದು 14 ಐತಿ ಅಂದ್ರೆ ಇದ್ರ ಅರ್ಧ ಎಷ್ಟ್ರಿ? 7. ಸೊ ರೇಡಿಯಸ್ ಎಷ್ಟೈತಿ? 7 ಸೆಂಟಿಮೀಟರ್ ಐತಿ. ರೇಡಿಯಸ್ ಎಷ್ಟೈತಿ? 7 ಸೆಂಟಿಮೀಟರ್ ಐತಿ. ಸೊ ನಾವು ರೇಡಿಯಸ್ 7 ಸೆಂಟಿಮೀಟರ್ ಇದ್ದಾಗ ಅದರ ಒಂದು ಏರಿಯಾ ಕಂಡುಹಿಡಿಬೇಕಾಗಿತ್ತು. ಒಂದು ಫಾರ್ಮುಲಾ ಬರ್ತದ. ಏನ್ ಬರ್ತದ ರೀ? 5r². ಏನ್ ಬರ್ತದ? 5r² ಬರ್ತದ. ಪೈನ ಬೆಲೆ ಎಷ್ಟಾಗಿರ್ತದಪ್ಪ ಅಂದ್ರೆ 22/7. 22/7. ಆರ್ ಅಂದ್ರೆ ಎಷ್ಟ್ರಿ? 7 ತಲೆ ಮೇಲೆ ಇಲ್ಲಿ 2 ಐತಿಲ್ಲ ಅಂದ್ರೆ 7 ಎಷ್ಟು ಬಾರಿ ಬರಿಬೇಕ್ರಿ? 2 ಬಾರಿ ಬರಿಬೇಕು. ಸೊ ಈ 7 ಕ್ಯಾನ್ಸಲ್ ಆಯ್ತು. 22 7 ಎಷ್ಟ್ ಆಗ್ತದಪ್ಪ ಅಂದ್ರೆ 154 ಸೆಂಟಿಮೀಟರ್ ಸ್ಕ್ವೇರ್. ಏನಾಗ್ತದೆ ರೀ? 154 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಸೊ ನೀವು ಇಲ್ಲೊಂದು ಚಾರ್ಟ್ ನ ಬಯಾಟ್ ಮಾಡ್ಬೇಕಾಗ್ತದ. ಸೊ ಅದು ಯಾವ ಚಾರ್ಟ್ ಅಂತ ನಾ ಇವಾಗ ಇಲ್ಲಿ ಬರ್ಸ್ತೀನಿ ನೋಡಿ. ಸೊ ಏನದ ಅಂದ್ರೆ ರೇಡಿಯಸ್, ಏರಿಯಾ, ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತ ಬರ್ತದೆ ಅಥವಾ ಪೆರಿಮೀಟರ್ ಅಂತ ಬರ್ತದೆ. ಏನ್ ಬರ್ತದೆ ರೀ? ಪೆರಿಮೀಟರ್ ಅಂತ ಬರ್ತದೆ. ರೇಡಿಯಸ್ 7 ಸೆಂಟಿಮೀಟರ್ ಇತ್ತಂದ್ರೆ ಅದ್ರ ಏರಿಯಾ ಎಷ್ಟಾಗಿರ್ತದ್ರಿ? 154 ಸೆಂಟಿಮೀಟರ್ ಆಗಿರ್ತದೆ. ಎಷ್ಟಾಗಿರ್ತದ್ರಿ? 154 ಸೆಂಟಿಮೀಟರ್. ಸೊ ಅದ್ರ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಎಷ್ಟಾಗಿರ್ತದ್ರಿ? 44 ಸೆಂಟಿಮೀಟರ್.
ಸೊ ಏನಕ್ಕೆ ಇರ್ತಾರಪ್ಪ, ರೇಡಿಯಸ್ 7 ಸೆಂಟಿಮೀಟರ್ ಇರ್ತದೆ, ಅದ್ರ ಏರಿಯಾ ಕೇಳ್ಬೋದು ಎಷ್ಟಿರ್ತೈತಿ 154. ಅದರದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೇರ್ ಎಷ್ಟಿರ್ತೈತಿ 44 ಸೆಂಟಿಮೀಟರ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಕನ್ನಡದಾಗ ಏನಂತೀವಿ, ಸುತ್ತಳತೆ. ಏನಂತೀವಿ, ಸುತ್ತಳತೆ. ಇದು ಯಾವಾಗ್ಲೂ ರೇಡಿಯಸ್ ಮಲ್ಟಿಪಲ್ ಆಫ್ 7 ಇರ್ತದ್ರಿ. ಏನಿರ್ತದ, ಮಲ್ಟಿಪಲ್ ಆಫ್ 7. ಇದು ಏರಿಯಾ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದ. ಇದನ್ನೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಏರಿಯಾ ಆಫ್ ಸರ್ಕಲ್ ಕ್ವಶನ್ ಬಹಳಷ್ಟು ಬಾರಿ ಕೇಳಿದಾರೆ. ಇದ್ರ ಫಾರ್ಮುಲಾ ಏನ, ಪೈ ಆರ್ ಸ್ಕ್ವೇರ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಥವಾ ಸುತ್ತಳತೆ ಕೇರ ಫಾರ್ಮುಲಾ ಏನ್ ಬರ್ತದ, 2πr. ಸೊ ಇದು ಯಾರು ಮಿಸ್ ಮಾಡಬಾರ್ದು. ಇದೊಂದು ಸ್ಕ್ರೀನ್ ಶಾಟ್ ತಗೋರಿ. ಲಾಸ್ಟ್ ಮೂಮೆಂಟ್ ಇದಕ್ಕೊಂದು ಸಪರೇಟ್ ಫೋಲ್ಡಿಂಗ್ ಮಾಡಿ. ಲಾಸ್ಟ್ ಎಕ್ಸಾಮ್ ಬರಿಬೇಕಾದ್ರೆ ನಿಮ್ಗೆ ರಿವಿಷನ್ ಮಾಡಕ ಬಹಳ ಹೆಲ್ಪ್ ಆಗ್ತದೆ. ಇದಕ್ಕಿಂತ ನಿನ್ನೆ ಒಂದು ಶಿಫ್ಟ್ ನಡೆದಿರ್ತಕ್ಕಂಥ ಎಕ್ಸಾಮ್ ನಾವು ಡಿಸ್ಕಷನ್ ಮಾಡಿದ್ವಿ. ಅಲ್ಲಿಯೂ ಕೂಡ ಈ ಏರಿಯಾ ಮೇಲೆ ಸರ್ಕಲ್ ಮೇಲೆ ಕ್ವಶನ್ ಕೇಳಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಏನಿದೆಪ್ಪ ಕ್ವಶನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಕ್ಯೂಬ್ ಆಗ್ಬೇಕಿತ್ತು. ಏನಾಗಬೇಕಿತ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಕ್ಯೂಬ್, ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ಬೇಕಿತ್ತು. ಏನಾಗಬೇಕಿತ್ರಿ, ವೈ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ಬೇಕಿತ್ತು. ಕ್ವಶನ್ ಟೈಪ್ ಮಾಡುವಾಗ ಮಿಸ್ ಆಗೈತಿ. ಸೊ ಎಕ್ಸ್ ನ ಬೆಲೆ ಎಷ್ಟೈತ್ರಿ 3, ವೈ ನ ಬೆಲೆ ಎಷ್ಟೈತ್ರಿ 5. ಸೊ 3 ತೆಲಿ ಮೇಲೆ 3 ಬರ್ರಿ ಏನಾಯ್ತ್ರಿ, 3ರ ಗಣ ಎಷ್ಟಾಗ್ತೈತಿ 27. 3ರ ಗಣ ಎಷ್ಟಾಗ್ತೈತಿ 27. 3 ತೆಲಿ ಮೇಲೆ 3 ಬರ್ದು ಅಂದ್ರೆ ಏನ, 3ನ್ನ 3 ಬಾರಿ ಗುಣಿಸು. 3ನ್ನ ಎಷ್ಟು ಬಾರಿ ಗುಣಿಸ್ಬೇಕ್ರಿ, 3 ಬಾರಿ ಗುಣಿಸ್ಬೇಕು. 5ರ ತೆಲಿ ಮೇಲೆ 2 ಯಾಕೆ ಬರಿಬೇಕಂದ್ರ, ಸಾರಿ 5ರ ತೆಲಿ ಮೇಲೆ ಎಷ್ಟು ಬರಿಬೇಕ್ರಿ 2 ಬರಿಬೇಕು. 5ರ ವರ್ಗ ಎಷ್ಟ್ರಿ 25. 27 ಮೈನಸ್ 25 ಎಷ್ಟು ಬರ್ತದೆ ಆನ್ಸರ್, 2 ಬರ್ತದ. ಎಷ್ಟು ಬರ್ತದ, 2 ಬರ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು ಎಷ್ಟು 5. ಅಂದ್ರೆ ಏನಾಗ್ತದೆ, ಎಕ್ಸ್ ಕ್ಯೂಬ್ ಮೈನಸ್ ವೈ ಸ್ಕ್ವೇರ್. ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಸ್ಕ್ವೇರ್ ಅಂತ ಆಗ್ಬೇಕಿತ್ತು. ಎಕ್ಸ್ ಕ್ಯೂಬ್ ನ ಬೆಲೆ ಎಷ್ಟೈತಿ 27, ವೈ ಕ್ಯೂಬ್ ನ ವೈ ಸ್ಕ್ವೇರ್ ನ ಬೆಲೆ ಎಷ್ಟೈತ್ರಿ 25. 27ರಾಗ 25 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದ, 2 ಬರ್ತದ. ಎಷ್ಟು ಬರ್ತದ್ರಿ, 2 ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನಿದಪ್ಪ ಕ್ವಶನ್, ಕ್ವಶನ್ ಒಂದ್ ಸೆಕೆಂಡ್ ಕ್ವಶನ್ ನೋಡ್ರಿ. ಇಲ್ಲಿ ಇನ್ನೊಂದು ಕ್ವಶನ್ ಬರ್ಬೇಕಿತ್ತು, ಟೈಪ್ ಆಗೋದು ಮಿಸ್ ಆಗಿದೆ. ಕ್ವಶನ್ ಅರ್ಧ ಆಗಿದೆ. ಸರಿ, ನೆಕ್ಸ್ಟ್ ಇದು ಲಾಸ್ಟಿಗೆ ಬಿಡಿಸ್ತೇನೆ ಕ್ವಶನ್ ಕರೆಕ್ಷನ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ಬೋದು, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಏನಿದೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕ್ವಶನ್ ಇದೆ. ಸೊ ನಾವು ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಬೇಕಾಗಿತ್ತಂದ್ರೆ 9879 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಅದ ರೀ 1358 ಅದ. ಸೊ ನಮ್ಗೆ ಎಕ್ಸ್ ನ ಬೆಲೆ ಬೇಕಾಗಿತ್ತು, ಮೈನಸ್ ಎಕ್ಸ್ ಐತಿ, ಈ ಕಡೆ ಅವ್ರ ಏನಾತ್ರಿ ಪ್ಲಸ್ ಆಯ್ತು. ಇದು ಏನದ ಪ್ಲಸ್ ಅದ, ಈ ಕಡೆ ಬಂದ್ರೆ 9879 ಮೈನಸ್ 1358. 9ರೊಳಗ 8 ಹೋದ್ರೆ ಎಷ್ಟ್ರಿ 1, 7ರಾಗ 5 ಹೋದ್ರೆ ಎಷ್ಟ್ರಿ 2, 8ರಾಗ 3 ಹೋದ್ರೆ ಎಷ್ಟ್ರಿ 5, 9ರಾಗ 1 ಹೋದ್ರೆ ಎಷ್ಟ್ರಿ 8. 8521 ಆಪ್ಷನ್ ಡಿ ಆಗಿರ್ತದ. ಸೊ ಇಷ್ಟು ಈಸಿ ಕ್ವಶನ್ ಕೂಡ ಅಗ್ನಿವೀರ ಎಕ್ಸಾಮ್ ದಾಗ ಬರ್ತಿರ್ತವ. ಸೊ ಇಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಿಮ್ ಸೆಲೆಕ್ಷನ್ ಆಗ್ಬೇಕಾಗಿತ್ತಂದ್ರೆ ಎಕ್ಸಾಮ್ ಆಸ್ ವೆಲ್ ಆಸ್ ಫಿಸಿಕಲ್ ಎರಡನ್ನೂ ಯಾರು ಸೇಮ್ ಈಕ್ವಲ್ ಪ್ರಿಫರೆನ್ಸ್ ಕೊಡ್ತೀರಿ ಅವ್ರು ಮಾತ್ರ ಅಗ್ನಿವೀರ ಆಗಿ ಸೆಲೆಕ್ಷನ್ ಆಗ್ತೀರಿ ಅಂತಕ್ಕಂಥ ವಿಶ್ವಾಸವನ್ನ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ಬೋದು. ಏನದಪ್ಪ ಕ್ವಶನ್, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಲ್ಜಿಬ್ರಾ ಮೇಲಿನ ಕ್ವಶನ್. ಪ್ರತಿ ವರ್ಷನೂ ಅಲ್ಜಿಬ್ರಾ ಮೇಲೆ 2 ಕ್ವಶನ್ ಕೇಳ್ತಿರ್ತಾರೆ. ಸೊ ಇದನ್ನ ನಾವು ಅಗ್ದಿ ಈಸಿಯಾಗಿ ನೆನ್ಪಿಟ್ಕೋಬೇಕು. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 2 ಇದ್ರ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸೊ ಇದ್ರ ಬೆಲೆ ನಮಗ್ ಗುರ್ತಾಗ್ಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕಪ್ಪ, ಯಾವ ರೀತಿ ಬಿಡಿಸ್ಬೇಕಂದ್ರ, ಸೊ ಈ ಎಕ್ಸ್ ಅನ್ನ ಇದಕ್ಕ ಗುಣಾಕಾರ ಮಾಡ್ಬೇಕು. ಅದೇ ರೀತಿಯಾಗಿ ಆ 4ನ್ನ ಈ 4ನ್ನ ಒಮ್ಮೆ ಇದಕ್ಕ ಗುಣಾಕಾರ ಮಾಡ್ಬೇಕು. ಸೊ ಇವಾಗ ನಮ್ಗೆ ಆನ್ಸರ್ ಬರ್ತದ. ಯಾವ ರೀತಿ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ನೋಡ್ರಿ. ಈಗ ಏನಂದರೆ
ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ರೀ ಎಕ್ಸ್ ಸ್ಕ್ವೇರ್ ಚಿಹ್ನೆ ಯಾವ್ದೈತಿ ಪ್ಲಸ್ ಎಕ್ಸ್ ಇಂಟು ಟು ಎಕ್ಸ್ ನೆಕ್ಸ್ಟ್ ಯಾವ್ದ್ರಿ 4 ಬರ್ತದೆ ಅದ್ರ ಹಿಂದಿನ ಚಿಹ್ನೆ ಯಾವ್ದೈತಿ ಪ್ಲಸ್ 4 ಇಂಟು ಎಕ್ಸ್ 4x 4 ಚಿಹ್ನೆ ಯಾವ್ದೈತಿ ಪ್ಲಸ್ 4 ಎರಡನೇ ಎಷ್ಟ್ರಿ 8 ಸೊ ಇದು ಸಿಂಪ್ಲಿಫಿಕೇಶನ್ ಮಾಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4x ಎಷ್ಟಾತ್ರಿ 6x ಪ್ಲಸ್ 8 ಸೊ ಆನ್ಸರ್ ಏನ್ ಬರ್ತದ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಸೊ ಆಪ್ಷನ್ ಎ ಹಿಂಗಾಗಬೇಕಿತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಆಗ್ಬೇಕಿತ್ತು ಟೈಪ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾವ್ ಏನ್ ಮಾಡಿದ್ವಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಈ ಎಕ್ಸ್ ಅನ್ನ ಒಂದು ಇದಕ್ಕ ಈ 4 ಅನ್ನ ಒಂದು ಇದಕ್ಕ ಗುಣಾಕಾರ ಮಾಡಿದ್ರು ಆನ್ಸರ್ ಬಂದಿದೆ ಸೊ ಈ ಒಂದು ಏರಿಯಾದಾಗ ಫಿಕ್ಸ್ ಕ್ವಶನ್ ಇಷ್ಟು ವರ್ಷದಿಂದಲೂ ಕೇಳ್ಕೊತ ಬಂದಿದ್ದಾರೆ ಈ 2024 ಈ ಒಂದು ಏರಿಯಾ ಮೇಲೆ ಇಷ್ಟ ಲೆವೆಲ್ ಒಂದು ಕ್ವಶನ್ ಕೇಳಿರ್ತಾನೆ ಸೊ ಮಿಸ್ ಆಗ್ಬಾರ್ದು ಆನ್ಸರ್ ನೀವು ಕೂಡ ಬಿಡಿಸ್ಬೇಕು ನೆಕ್ಸ್ಟ್ ಕ್ವಶನ್ ಏನದು ಎಚ್ ಸಿ ಎಫ್ ಮೇಲೆ ಕ್ವಶನ್ ಅದ ಏನದ್ರಿ ಎಚ್ ಸಿ ಎಫ್ ಆಫ್ 18 and 24 ಸೊ ಇದನ್ನ ಈಸಿಯಾಗಿ ಬಿಡಿಸ್ಬೇಕು ಇಲ್ಲಿ ಒಟ್ಟ ಮಾರ್ಕ್ಸ್ ಹೋಗ್ಬಾರ್ದು ಈ ಎರಡು ಸಂಖ್ಯೆಗಳು ಯಾವ ಮಗ್ಗಿ ಒಳಗೆ ಬರ್ತಾವು ಎರಡರ ಮಗ್ಗಿ ಒಳಗ 2 9 18 2 12 24 9 ಮತ್ತು 12 ಯಾವ ಮಗ್ಗಿ ಒಳಗೆ ಬರ್ತಾವ್ರಿ 3 ಮಗ್ಗಿ ಒಳಗ 3 3 9 3 4 12 3 ಮತ್ತು 4 ಯಾವ ಮಗ್ಗಿ ಒಳಗ ಬರ್ತಾವೇನ ಬರೋದಿಲ್ಲ ಸೊ ಎಚ್ ಸಿ ಎಫ್ ಅಂದ್ರೆ ಏನ್ರಿ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಬಾಗ್ ಹೋಗ್ಬೇಕು ಸೊ ಇಲ್ಲಿ 3 ಮತ್ತು 4 ಒಂದೇ ಮಗ್ಗಿಯಿಂದ ಬಾಗ್ ಹೋಗೋದಿಲ್ಲ ಸೊ ಇಲ್ಲಿಗೆ ಬಿಡಬೇಕು ನೆಕ್ಸ್ಟ್ 3 2 ಎಷ್ಟ್ರಿ 6 ಸೊ ಸರಿಯಾಗಿರ್ತಕ್ಕಂತ ಆನ್ಸರ್ ಎಷ್ಟಾಗಿರ್ತದ ಆಪ್ಷನ್ ಬಿ 6 ಆಗಿರ್ತದೆ ಸೊ ಈಗ ನಾವು ಅಷ್ಟೇ ಈಸಿಯಾಗಿ ಮಾತಾಡಕೋತ ಆರಾಮ್ಸೆ ಎಷ್ಟು ಲೆಕ್ಕ ಬಿಡಿಸ್ತೀವಿ 8 ಲೆಕ್ಕ ಬಿಡಿಸಿದ್ವಿ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದಪ್ಪ ಕ್ವಶನ್ ಫಿಲ್ ಇನ್ ದಿ ಬ್ಲಾಂಕ್ ಅದ ಸೊ ಇಲ್ಲಿ ಏನಾಗಬೇಕಿತ್ತು ಸ್ಕ್ವೇರ್ ಆಗ್ಬೇಕಿತ್ತು 212 ವರ್ಗ ಸಂಖ್ಯೆಯನ್ನ ಕಂಡುಹಿಡಿ ಅಂತ ಹೇಳಿದ್ರು ಸೊ ಸಿಂಪಲ್ ಆಗಿ ನಾವ್ ಏನ್ ಮಾಡ್ತೀವಿ ಬೇಸಿಕ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ತೀವಿ ಇಂಥ ರೀತಿ ಯಾವ್ದೇ ಕ್ವಶನ್ ಬಂದ್ರು ಬಿಡಿಸೋಂಗಾಗಿರ್ಬೋದು ಇದನ್ನ ಅಗದಿ ಈಸಿಯಾಗಿ ಶಾರ್ಟ್ ಕಟ್ ಆಗಿ ಹೇಳ್ಬೋದು ಆದ್ರೆ ಶಾರ್ಟ್ ಕಟ್ ಆಗಿ ಏನಾಗ್ತೈತಿ ಈ ಕ್ವಶನ್ ಅಷ್ಟೇ ಅಪ್ಲೈ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನಿಮಗೆ ಬರೋದಿಲ್ಲ ಸೊ ಅದನ್ನ ನಾವು ಹೆಂಗ್ ಬಿಡಿಸ್ಬೇಕು ಈಗ ಫಾರ್ ಎಕ್ಸಾಂಪಲ್ 212 ಅನ್ನ ನಾವ್ ಹೆಂಗ್ ಬರಿಬಹುದು 200 ಪ್ಲಸ್ 12 ಸ್ಕ್ವೇರ್ ಬರಿಬಹುದು ಸೊ ಇದನ್ನ ಯಾವ ಫಾರ್ಮುಲಾ ಬರ್ತಿದ a ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ರೀ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ab ನೆಕ್ಸ್ಟ್ ಏನ್ ಮಾಡ್ತೀವಿ ಇಂಪಾರ್ಟೆಂಟ್ a ಪ್ಲಸ್ ಬಿ ಸ್ಕ್ವೇರ್ ರೂಪದಾಗ ಐತಿ ಅದರ ಫಾರ್ಮುಲಾ ಏನ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab a ಸ್ಕ್ವೇರ್ a ಅಂದ್ರೆ ಎಷ್ಟ್ರಿ 200 a ಅಂದ್ರೆ ಎಷ್ಟಾಗಿರ್ತದ್ರಿ 200 b ಅಂದ್ರೆ ಎಷ್ಟ್ರಿ 12 ಸೊ a ಸ್ಕ್ವೇರ್ ಅಂದ್ರೆ ಎಷ್ಟಾಗ್ತದ ನೋಡ್ರಿ a ಸ್ಕ್ವೇರ್ ಅಂದ್ರೆ ಎಷ್ಟ್ರಿ 200 ವರ್ಗ b ಸ್ಕ್ವೇರ್ ಅಂದ್ರೆ ಎಷ್ಟ್ರಿ 12 ವರ್ಗ 2 ಇಂಟು a ಅಂದ್ರೆ ಎಷ್ಟ್ರಿ 200 b ಅಂದ್ರೆ ಎಷ್ಟ್ರಿ 12 ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದ ಸೊ ಅದು ಈಸಿಯಾಗಿ ಬಿಡಿಸ್ರಿ ಇಲ್ಲಿ 2 ಅದಾವು ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗ್ತಾವ್ರಿ ಸೊನ್ನೆಗಳ 2 ಇದ್ದಿದ್ದು ಎಷ್ಟಾಗ್ತಾವ 4 ಆಗ್ತಾವ 2ರ ವರ್ಗ ಎಷ್ಟ್ರಿ 400 ಸೊ 200 ಮಗ್ಗಿ ಬೇಕಂತಿಲ್ಲ ವಿತ್ ಬೇಸ್ ಆಫ್ 100 ಮಾಡಿದ್ವಿ ಅಂದ್ರೆ 2 ಸೊನ್ನೆ ಇದ್ರೆ ಬಿಡಿ ಸ್ಥಾನದಾಗ ಏನಾಗ್ತಾವ ಸ್ಕ್ವೇರ್ ಮಾಡ್ರ 4 ಸೊನ್ನೆ ಆಗ್ತಾವ ನೆಕ್ಸ್ಟ್ 12ರ ವರ್ಗ ಎಷ್ಟ್ರಿ 144 ಪ್ಲಸ್ 2 ಎಷ್ಟ್ರಿ 4 ಸಾರಿ 12 24 ಡಬಲ್ ಮಾಡ್ರಿ ಎಷ್ಟ್ರಿ 48 ಎಷ್ಟು ಇರೋದ್ರಿ 2 ಜೀರೋ 12 24 ಎಷ್ಟ್ರಿ 48 ಎಷ್ಟು ಇರೋದು 2 ಜೀರೋ ಸೊ ಸಿಂಪಲ್ ಸ್ಟೆಪ್ ಬಿಡಿಸೋದು ನೆಕ್ಸ್ಟ್ ಇದೆಷ್ಟಾಗೈತಿ 40,000 ಆಗೈತಿ ಇದೆಷ್ಟಾಗೈತಿ 4,800 ಆಗೈತಿ ಸೊ ಇವೆಲ್ಲ ಕೂಡಿಸ್ಬಿಡೋಣ 144 ಇದೆಷ್ಟಾಗ್ತೈತಿ 4,944 4,944 ಪ್ಲಸ್ ಎಷ್ಟ್ರಿ 40,000 ಪ್ಲಸ್ ಎಷ್ಟ್ರಿ 40,000 ಸೊ 4 4 9 4 4 44 944
944 ಅಂತಕ್ಕಂತ ಆನ್ಸರ್ ಬರ್ತದೆ. ಸೊ ಇದು ಯಾವುದೇ ಕ್ವಶನ್ ಇದ್ರು ಈ ಮೆಥಡ್ ನೀವು ಬಿಡಿಸಬಹುದು. ಇದಕ್ಕೆ ಇನ್ನು ಶಾರ್ಟ್ ಕಟ್ ಬರ್ತದೆ, ಸ್ಕ್ವೇರ್ ಅಂಡ್ ಕ್ಯೂಬ್. ಲಾಸ್ಟ್ ಡಿಜಿಟ್ ನಲ್ಲಿ ಆನ್ಸರ್ ನ ಯಾವ ರೀತಿ ಬಿಡಿಸ್ಬೇಕಂತ ಆಲ್ರೆಡಿ ಒಂದು ಚಾಪ್ಟರ್ ನ ಒಂದು ಯೂಟ್ಯೂಬ್ ಒಳಗೆ 2 ತಾಸಿನ ಕ್ಲಾಸ್ ಅದ. ಆ ಒಂದು ಕ್ಲಾಸ್ ಕೇಳಿ ಯಾವ ರೀತಿ ಬಿಡಿಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಬಿಡಿಸ್ತಾ ಅಂದಾಗ 5 ಇತ್ತು. ಫಾರ್ ಎಕ್ಸಾಂಪಲ್ 0, 5, 15, 25, 35, 45. ನಂಬರ್ ಎಂಡಿಂಗ್ ವಿತ್ 5. ಆ ನಂಬರ್ ಎಂಡಿಂಗ್ ವಿತ್ 5 ಇತ್ತಂದ್ರೆ 5ರ ವರ್ಗ ಎಷ್ಟು? 25. ಸೊ 5ರ ವರ್ಗ ಎಷ್ಟಾಗಿರ್ತದೆ? 25. ಸೊ ಇವಾಗ ಬಿಡಿಸ್ತಾನ ಏನೈತಿ? 5 ಐತಿ. 5ರ ವರ್ಗ ಎಷ್ಟು? 25. 5ರ ವರ್ಗ ಎಷ್ಟು? 25. 1ರ ಮುಂದಿನ ಸಂಖ್ಯೆ ಯಾವ್ದ್ರಿ? 2. 2 ಒಂದೇ ಎಷ್ಟಾಗ್ತದ? 2. ಆನ್ಸರ್ ಎಷ್ಟು? 225. 15ರ ವರ್ಗ. ಸೊ 5ರ ವರ್ಗ ಎಷ್ಟು? 25. ಸೊ 2ರ ಮುಂದಿನ ಸಂಖ್ಯೆ ಯಾವ್ದು? 3. 3 2 ಎಷ್ಟು? 6. ನೆಕ್ಸ್ಟ್ 5ರ ವರ್ಗ ಎಷ್ಟು? 25. 3ರ ಮುಂದಿನ ಸಂಖ್ಯೆ 4. 4 3 ಎಷ್ಟು? 12. 5ರ ವರ್ಗ ಎಷ್ಟು? 25. 4ರ ಮುಂದಿನ ಸಂಖ್ಯೆ 5. 5 4 ಎಷ್ಟು? 20. 55 ನೀವು ಕಮೆಂಟ್ ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಇದ್ರ ಮುಂದೆ ಹೆಂಗ್ ಬಿಡಿಸ್ತಾರೆ? 105. ಸೊ 105 ಬಿಡಿಸೋಣ. 5ರ ವರ್ಗ ಎಷ್ಟು? 25. 10ರ ಮುಂದಿನ ಸಂಖ್ಯೆ ಯಾವ್ದ್ರಿ? 11. 11 10 ಎಷ್ಟು? 110. ಸೊ 11,025 ಯಾವ ಸಂಖ್ಯೆಯ ವರ್ಗ ರೀ? 105ರ ವರ್ಗ. ಈ ರೀತಿಯಾಗಿ ಪ್ರತಿಯೊಂದು ಲಾಜಿಕ್ ಮ್ಯಾಗಿನ ಕ್ವಶನ್ ಗಳನ್ನ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ರು. ಸೊ ಅದನ್ನ ನೀವು ನೋಡ್ರಿ ಅಂದ್ರೆ ಡೀಟೇಲ್ ಆಗಿ ಯಾವುದೇ ಒಂದು ಸ್ಕ್ವೇರ್ ರೂಟ್ ಇದ್ರೆ ಬಿಡಿಸ್ಬೋದು ಅಂತಕ್ಕಂತ ವಿಶ್ವಾಸ 100% ನಾನು ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನು ಗೊತ್ತಾ ಕ್ವಶನ್? ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಈಸ್ 88 meter. The circumference of circle is 88 meter. Find its radius. Find its radius. Now we have one chart version. ನಿಮಗೆ radius, area, circumference of circle. 7 ಇದ್ದಾಗ ಎಷ್ಟಿತ್ರಿ? 154. ಎಷ್ಟಿತ್ತು? 44 ಬರ್ತಿತ್ತು. ಇದು ಎಲ್ಲರೂ ಸ್ಕ್ರೀನ್ ಶಾಟ್ ಹೊಡೆದ್ರಿ ಈ ಜಸ್ಟ್ ಕ್ವಶನ್ ಒಳಗ. ನೆಕ್ಸ್ಟ್ 14 ಇತ್ತು, ಎಷ್ಟಿರ್ತೈತಿ? 616. ಸರ್ಕಂಫರೆನ್ಸ್ ಎಷ್ಟಿರ್ತೈತಿ? 88. ಸರ್ಕಂಫರೆನ್ಸ್ ಅಂದ್ರೆ ಸುತ್ತ ಐತಿ. ಸೊ ಇದೀಗ ಬರ್ಸಿದೀನಿ. ಸರ್ಕಂಫರೆನ್ಸ್ ಅಂದ್ರೆ ಇವಾಗ ಗೊತ್ತಾಗ್ತದೆ ನಾವು ನಿಮಗ. ಈ ಲಾಸ್ಟ್ ಏನದಲ್ಲ ಪರಿಧಿ ಏನಿರ್ತದ? ಪರಿಧಿ. ಪರಿಧಿ ಅಂದ್ರೆ ಏನ್ರಿ? ಇಲ್ಲಿ ಲಾಸ್ಟ್ ಇರ್ತಕ್ಕಂಥ ಇದಕ್ಕೆ ನಾವೇನಂತೀವಿ? ಪರಿಧಿ. ಇದಕ್ಕೆ ಏನಂತೀವಿ? ಪರಿಧಿ ಅಂತೀವಿ. ಏನಂತೀವಿ? ಪರಿಧಿ ಅಂತೀವಿ. ಸೊ ಇದರ ಪರಿಧಿ ಎಷ್ಟೈತಿ? 88 ಮೀಟರ್ ಐತಿ. ಎಷ್ಟೈತ್ರಿ? 80. ಓಕೆ, ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಫೈಂಡ್ ದಿ ಎ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂತ ಕೇಳಿದ್ರು. ಸೊ ನಿಮ್ಗೆಲ್ಲ ಗುರ್ತದ. ಏನ್ ಫಾರ್ಮುಲಾ ಬರ್ತದ ರೀ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ನಮ್ಮ ಒಂದು ಎಕ್ಸಾಮ್ದಾಗ ಕೇಳ್ತಕ್ಕಂಥ ಫಾರ್ಮುಲಾ ಲಿಸ್ಟ್ ಐತಿ ನೋಡ್ರಿ. ಎ ಮೈನಸ್ ಬಿ ಸ್ಕ್ವೇರ್ ಕೇಳ್ಬೋದು. ಅದೇ ರೀತಿಯಾಗಿ ಎ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಕೇಳ್ಬೋದು. ಇಂಥ ಸಿಂಪಲ್ ಫಾರ್ಮುಲಾಗಳನ್ನ ಆಗಿರ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಲಾ ಆಫ್ ಇಂಡೈಸಿಸ್ ಮೇಲೆ ಬರ್ತಕ್ಕಂಥ ಫಾರ್ಮುಲಾ ಎ ರೇಸ್ ಟು ಎನ್ ಪ್ಲಸ್ ಎ ರೇಸ್ ಟು ಎಮ್ ಆಗಿರ್ಬೋದು. ಎ ಇಂಟು ಸೊ ಲಾಸ್ ಆಫ್ ಇಂಡೈಸಿಸ್ ಮೇಲೆ ಬರ್ತಕ್ಕಂಥ ಫಾರ್ಮುಲಾ ಆಗಿರ್ಬೋದು. ನೆಕ್ಸ್ಟ್ ಮೆನ್ಸುರೇಷನ್ ಒಳಗ ಕ್ಷೇತ್ರ ಗಣಿತ ಒಳಗ ಫಾರ್ಮುಲಾ ಕೇಳ್ತಿರ್ತಾರೋ. ಏರಿಯಾ ಆಫ್ ಸರ್ಕಲ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಕೋನ್ ಮೇಲ್ ಆಗಿರ್ಬೋದು. ನೆಕ್ಸ್ಟ್ ಸ್ಕ್ವೇರ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ರೆಕ್ಟಾಂಗಲ್ ಮ್ಯಾಗಲೂ ಫಾರ್ಮುಲಾಗಳನ್ನ ಕೇಳ್ತಿರ್ತಾರೋ. ಸೊ ಅವ್ನು ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. 2 numbers ಏನದ ರೀ? 2 numbers are in the ratio of 1:3. 1:3. If their sum is 240, if their sum is 240, then their difference, 1x plus 3x is equal to 240. ಸಮ್ ಅಂದ್ರೆ ಏನ್ರಿ? ಮೊತ್ತ. ಸಮ್ ಅಂದ್ರೆ ಏನ್ರಿ? ಮೊತ್ತ. ಎರಡು ಸಂಖ್ಯೆಗಳನ್ನ ಕೊಟ್ಟಿಲ್ಲ,
ಆ ಎರಡೂ ಸಂಖ್ಯೆಗಳ ಅನುಪಾತ ಎಷ್ಟದರಿ 1:3. ಆ ಎರಡೂ ಸಂಖ್ಯೆಗಳ ಸಮ್ ಅಂದ್ರೆ ಏನ್ರಿ ಮೊತ್ತ, ಆ ಎರಡೂ ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟಾಗ್ತದ್ರಿ 240. ಹಾಗಿದ್ರ ಅದ್ರ ಡಿಫ್ರೆನ್ಸ್ ಎಷ್ಟಾಗ್ತದೆ ಅಂತ ಕೇಳಿದರು. ಸೊ ನೀವು ಡಿಫ್ರೆನ್ಸ್ ಕಂಡುಹಿಡಿಬೇಕಾಗಿತ್ತಂದ್ರೆ 1 + 3 ಎಷ್ಟಾಗ್ತದ್ರಿ 4x. ಸೊ ಎಕ್ಸ್ ಇಲ್ಲೇ ಇರ್ಲಿ, ಇಲ್ಲಿ ಏನು ಚಿಹ್ನೆ ಇರ್ಲಿಕ್ಕೆ ಇರ್ತೈತಿ ಗುಣಾಕಾರ. ಸೊ 240 ಬಾಗ್ಲೆ ಎಷ್ಟಾಯ್ತ್ರಿ 4 ಆಯ್ತು. 4 1 4 6 0 0. ಈ 60 ಅನ್ನೋದು ಏನಾಗಿರ್ತದ ಎಕ್ಸ್ ನ ಬೆಲೆ ಏನಾಗಿರ್ತದ್ರಿ ಎಕ್ಸ್ ನ ಬೆಲೆ. ಸೊ 1x ಅಂದ್ರೆ ಏನ್ರಿ 1 × 60 ಮಾಡಬೇಕು. ಎಕ್ಸ್ 1x ಅಂದ್ರೆ ಎಷ್ಟಾಯ್ತ್ರಿ 60. ಎಕ್ಸ್ ಅಂದ್ರೆ ಎಷ್ಟ್ರಿ 60. 60 × 30 ಮಾಡ್ರಿ ಎಷ್ಟಾತ್ರಿ 180. ಎಷ್ಟಾತ್ರಿ 180. ಇವೆರಡು ತರ ಡಿಫ್ರೆನ್ಸ್ ಎಷ್ಟಾಗಿರ್ತದ ನೋಡ್ರಿ. ಏನ್ ಮಾಡ್ಬೇಕೀಗ 180 - 60 ಮಾಡ್ರ ಆನ್ಸರ್ ಎಷ್ಟು ಬರ್ತದೆ ಡಿಫ್ರೆನ್ಸ್ 120. ಇದಕ್ಕೆ ನಾವೇನಂತೀವಿ ಡಿಫ್ರೆನ್ಸ್ ಅಂತೀವಿ. ಆನ್ಸರ್ ಏನಾಗಿರ್ತದ ಸಿ ಆಗಿರ್ತದ. ಇಷ್ಟ ಈಜಿ ಇರ್ತಕ್ಕಂಥ ಕ್ವಶನ್ ಕೇಳ್ಬೋದು. ಅಥವಾ ಈ ನೆಕ್ಸ್ಟ್ ಕ್ವಶನ್ ಒಳಗ ಪ್ರಾಡಕ್ಟ್ ಕೇಳ್ಬೋದು. ಅವಾಗ ಏನ್ ಮಾಡ್ಬೇಕು ಇವೆರಡನ್ನು ಗುಣಾಕಾರ ಮಾಡಬೇಕು. ಸಮ್ ಕೇಳಿದಾರ ಇಲ್ಲಿ ಪ್ಲಸ್ ಬರ್ಕೊಂಡಿದ್ವಿ. ಪ್ರಾಡಕ್ಟ್ ಕೊಟ್ರೆ ಏನ್ ಮಾಡ್ಕೋಬೇಕ್ರಿ ಗುಣಾಕಾರ, ಮೈನಸ್ ಅಂದ್ರೆ ಮೈನಸ್ ಮಾಡಬೇಕು. ಸೊ ಏನ್ ಕೇಳಿರ್ತಾರ ಅದನ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನದ, which of the following given fraction is highest value ಅಂತ ಕೇಳಿದರು. ಸೊ ನಾವೇನ್ ಮಾಡ್ಬೇಕೀಗ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಕೇಳಿದಾರೆ 3/4. ನೆಕ್ಸ್ಟ್ ಯಾವ್ದದ 6/8. ನೆಕ್ಸ್ಟ್ ಯಾವ್ದದ 5/6. ನೆಕ್ಸ್ಟ್ ಯಾವ್ದದ 5/6. ನೆಕ್ಸ್ಟ್ ಯಾವ್ದದ 2/3. ನೆಕ್ಸ್ಟ್ ಯಾವ್ದದ 2/3. ಸೊ ಇವೆಲ್ಲ ತರದ್ದು LCM ತೆಗಿಬೇಕು. ಯಾವ್ದು ರೀತಿ ರೀ 3 4 6 8 LCM ತೆಗಿನ. ಮೊದ್ಲು ಯಾವ ಮಗ್ಗಿ 2ರ ಮಗ್ಗಿ. 2ರ ಮಗ್ಗಿ ಒಳಗೆ 3 ಇಲ್ಲ. 2 2 2 3 ನೆಕ್ಸ್ಟ್ ಏನ್ರಿ 2 4. ಮತ್ತೆ ಯಾವ ಮಗ್ಗಿ ತಗೊಂಡು 2ರ ಮಗ್ಗಿ. 2ರ ಮಗ್ಗಿ ಒಳಗೆ 3 ಇಲ್ಲ ಹಂಗ ಬರೀರಿ. 2 1 3ಕ್ಕೆ 3 ನೆಕ್ಸ್ಟ್ ಏನ್ರಿ 2. ನೆಕ್ಸ್ಟ್ ಯಾವ ಮಗ್ಗಿ 3ರ ಮಗ್ಗಿ. ಸೊ ಎಷ್ಟು ಉಳಿತ್ರಿ 2 ಉಳಿತು. 2 2 4. ಸೊ 3 2 ಎಷ್ಟ್ರಿ 6. 6 2 12. 12 2 ಎಷ್ಟ್ರಿ 24. ಸೊ ಈ 24ಅನ್ನ ಇಲ್ಲಿ ಗುಣಾಕಾರ ಬರಿಬೇಕು. ನೆಕ್ಸ್ಟ್ ಇಲ್ಲಿ 24ಅನ್ನ ಗುಣಿಸ್ಬೇಕು. ನೆಕ್ಸ್ಟ್ ಇಲ್ಲಿ 24ಅನ್ನ ಗುಣಿಸ್ಬೇಕು. ಇಲ್ಲಿಯೂ ಕೂಡ 24ಅನ್ನ ಗುಣಿಸ್ಬೇಕು. ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂದ್ರೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. 4 1 4 6 6 3 ಎಷ್ಟ್ರಿ 18. ಸೊ ಇದ್ರ ಬೆಲೆ ಎಷ್ಟಾಯ್ತ್ರಿ 18. ನೆಕ್ಸ್ಟ್ 8 1 8 8 2 16 8 3 ಎಷ್ಟ್ರಿ 24. 6 3 ಎಷ್ಟ್ರಿ 18. ಇದ್ರ ಬೆಲೆನೇ ಎಷ್ಟಾಯ್ತ್ರಿ 18 ಆಯ್ತು. 6 1 6 6 2 6 3 18. 6 4 ಎಷ್ಟ್ರಿ 24. 5 4 ಎಷ್ಟ್ರಿ 20 ಆಯ್ತು. ಸೊ ಇದ್ರ ಬೆಲೆ ಎಷ್ಟಾಯ್ತ್ರಿ 20. 3 1 3 8 24. ಸೊ ಇದ್ರ ಬೆಲೆ ಎಷ್ಟಾಯ್ತ್ರಿ 16. ನಮಗೇನು ಕೇಳಿದರು ಹೈಯೆಸ್ಟ್ ಕೇಳಿದರು. ಹೈಯೆಸ್ಟ್ ಎಷ್ಟೈತ್ರಿ ಇವಾಗ 20. ಯಾವ ತರದ್ರಿ 5 6 ಯಾವ ತರದ್ರಿ 5 6. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಕೊಟ್ಟಂಥದ್ದು 3 4 6 8 5 6 2 3 ಕೊಟ್ಟಿದ್ದವು. ಸೊ ಈ ಥರದ ಛೇದಾಗಿರ್ತಕ್ಕಂಥ ಸಂಖ್ಯೆಗಳು ಏನು ಮಾಡಬೇಕು LCM ತೆಗಿಬೇಕು. LCM ಎಷ್ಟು ಬಂದಿದೆ 24. ಈ 24ಅನ್ನ ಎಲ್ಲಾ ಸಂಖ್ಯೆಗಳಿಗೆ ಏನು ಮಾಡ್ಬೇಕ್ರಿ ಗುಣಿಸ್ಬೇಕು. ಗುಣಿಸಿದಾಗ ಒಂದು ವ್ಯಾಲ್ಯೂ ಬರ್ತದ 18 18 20 6. ಹೈಯೆಸ್ಟ್ ಕೇರ್ ಅಂದ್ರೆ ಏನು ಮಾಡಬೇಕು ದೊಡ್ಡ ತಗೋಬೇಕು. ಸ್ಮಾಲೆಸ್ಟ್ ಕೇರ್ ಅಂದ್ರೆ ಏನು ಮಾಡ್ಬೇಕ್ರಿ ಸಣ್ಣ ತಗೋಬೇಕು. ಈ ರೀತಿನೂ ಬಿಡಿಸ್ಬೋದು. ಬೇರೆ ಬೇರೆ ವಿಧಾನಗಳು ಬರ್ತಿರ್ತಾವ. ನಾನು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ ಈ ರೀತಿ ಬಿಡಿಸಿದನು. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ಅಂತ. ಏನದ ನೋಡ್ಬೋದು ಕ್ವಶನ್ ನೆಕ್ಸ್ಟ್. ಒನ್ ಸೆಕೆಂಡ್. ವಾಕಿಂಗ್ from his house at a speed of 3 km/h. A student reaches school in 6 minutes. A student reaches school in 6 minutes. Find out the distance of the school. Distance of the school from the house. So ನಮಗೆ ಡಿಸ್ಟೆನ್ಸ್ ಬೇಕಾಗಿತ್ತು ಅಂದ್ರೆ ಡಿಸ್ಟೆನ್ಸ್ ಬೇಕಾಗಿತ್ತು. ಇದು ಫಾರ್ಮುಲಾ ಬರ್ತದೆ. ಟ್ರೈನ್ ಪ್ರಾಬ್ಲಮ್ಸ್ ನಿಮಗೆಲ್ಲ ಗುರ್ತದ. ಟ್ರೈನ್ ಪ್ರಾಬ್ಲಮ್ಸ್ ನಾನು ವಿಡಿಯೋ ನೋಡಿರ್ತೀರಿ ನೀವೆಲ್ಲರೂ. LTS. ಟೈಮ್ ಬೇಕಾಗಿತ್ತಂದ್ರೆ ಟೈಮ್ ಮೇಲೆ ಕೈ ಹಿಡಿದು ಏನು ಕಾಣ್ತೈತಿ L/S ಕಾಣ್ತೈತಿ. ಸ್ಪೀಡ್ ಬೇಕಾಗಿತ್ತಂದ್ರೆ ಸ್ಪೀಡ್ ಮೇಲೆ ಕೈ ಇಟ್ರೆ ಏನು ಕಾಣ್ತೈತ್ರಿ L/T ಕಾಣ್ತೈತಿ. ಸೊ L ಅಂದ್ರೂ ಒಂದು, ಡಿಸ್ಟೆನ್ಸ್ ಅಂದ್ರೂ ಒಂದು,
ಅಥವಾ ನಮಗೆ ಡಿಸ್ಟೆನ್ಸ್ ಬೇಕಾಗಿತ್ತು ನಾವೇನು ಮಾಡಬೇಕು, ಟೈಮ್ ಇಂಟು ಸ್ಪೀಡ್ ಮಾಡಬೇಕು. ಏನು ಮಾಡ್ಬೇಕ್ರಿ, ಟೈಮ್ ಇಂಟು ಸ್ಪೀಡ್. ಟೈಮ್ ಏನೈತಿ 6 ಮಿನಿಟ್ ಐತಿ. ಸೊ ಅದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕ್ರಿ, ಏನು ಮಾಡ್ಬೇಕ್ರಿ, ಇಂಟು ಮಾಡಬೇಕು. ಸ್ಪೀಡ್ ಎಷ್ಟೈತ್ರಿ, 3 ಕಿಲೋಮೀಟರ್ ಐತಿ. ಸೊ ಅದನ್ನು ಕೂಡ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕ್ರಿ, ಏನು ಮಾಡಬೇಕು, 5/18 ಮಾಡಬೇಕು. ಏನು ಮಾಡ್ಬೇಕ್ರಿ, 5/18 ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ, ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್. ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟ್ರಿ, 1 1 6 1 6 3. ಸೊ ಈ ಮೂರು ಕ್ಯಾನ್ಸಲ್ ಆಯಿತು. ಇದೊಂದು 0ಕ್ಕೆ 0, 6 5 ಎಷ್ಟ್ರಿ, 30 ಮೀಟರ್. ಎಷ್ಟಿರ್ತದೆ ರೀ, 300 ಮೀಟರ್ ಇರ್ತದ. ಆಪ್ಷನ್ ಡಿ ಆಗಿರ್ತದ. ಡಿಸ್ಟನ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ, ಟಿ ಇಂಟು ಎಸ್. ಟಿ ಅಂದ್ರೆ ಏನ್ರಿ, ಟೈಮ್. ಎಸ್ ಅಂದ್ರೆ ಏನಾಗಿರ್ತದ, ಸ್ಪೀಡ್ ಆಗಿರ್ತದ. ಟೈಮ್ ಎಷ್ಟದ ರೀ, 6 ನಿಮಿಷ ಅದ. ಸೊ ನಮ್ಗೆ ಇಲ್ಲಿ ಮೀಟರ್ ಒಳಗಿರೋದ್ರಿಂದ ಆಪ್ಷನ್ಗಳೆಲ್ಲ ಅದನ್ನು ಕೂಡ ಇದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕ್ರಿ, ಇಂಟು ಎಷ್ಟು ಮಾಡ್ಬೇಕ್ರಿ, 60. ನೆಕ್ಸ್ಟ್ ಇದು 3 ಕಿಲೋಮೀಟರ್ ಐತಿ. ಇದು ಕಿಲೋಮೀಟರ್ ಇದ್ದದನ್ನ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು ಎಷ್ಟು ಮಾಡ್ಬೇಕ್ರಿ, 5/18 ಮಾಡಬೇಕು. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆನ್ಸರ್ ಎಷ್ಟು ಬಂತು, 300 ಬರ್ತದೆ. ಸೊ ಇವತ್ತಿನ ದಿನ ಅಗ್ನಿವೀರ ಸೆಕೆಂಡ್ ಡೇದ ಕ್ವಶನ್ ಪೇಪರ್ ಡಿಸ್ಕಷನ್ ಕಂಪ್ಲೀಟ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಮಿಸ್ ಮಾಡದ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚಸ್ಗಳನ್ನ ಪ್ರಾರಂಭ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಜೈ ಹಿಂದ್.